ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಆರೂಢ ಸದ್ಗುರು ಸುವಿಭೋ, ಜಯ ಜಯ ಆರೂಢ ಸದ್ಗುರು ಸುವಿಭೋ, ಮಂಗಲ ಚಿನ್ಮಯ ಲೋಕಪೂಜ್ಯನೆ ಆರೂಢ ಸದ್ಗುರು ಸುವಿಭೋ, ಕೃತಿಮತ ಶೀಲ ಯತಿಜನ ಪಾಲ, ಗತಿಕಾಂತಾಯುತ ಲೋಲ ನಿರ್ಮಲ ಆರೂಢ ಸದ್ಗುರು ಸುವಿಭೋ, ಪರಮೋದ್ಧಾರ ಹರಣವತಾರ ವರ ಮಾಂತೇಶ್ವರ ಧೀರ ಪುರಹರ ಆರೂಢ ಸದ್ಗುರು ಸುವಿಭೋ, ಮೆರೆಯುವ ಭ್ರೂಲತಾಪುರದೊಳು ಸಂಸ್ಥಿತ ವರ ಶಾಂತಿಯುತ ನಾಥ ಪರಹಿತ ಆರೂಢ ಆರೂಢ ಸದ್ಗುರು ಸುವಿಭೋ ಸುವಿಭೋ ಅಂಥೇಳಿ ಸಿದ್ಧಾರೂಢರನ್ನು ಅದೆಷ್ಟು ಸುಂದರವಾಗಿ ಸ್ತುತಿಗೈದ್ರಂತ. ಹುಬ್ಬಳ್ಳಿಪುರದಲ್ಲಿ ಅಖಂಡವಾಗಿ ನೆಲೆಸಿದಂತಹ, ಭೂಮಿಯಲ್ಲಿ ಅವತರಿಸಿದಂತಹ ಸದ್ಗುರು ಸಿದ್ಧಾರೂಢಪ್ಪನವರು ಕರುಣಾಸಾಗರರು, ಜಗದೋದ್ಧಾರಕರು, ಹರಣ ಅವತಾರವು, ಶಾಂತಿಯ ಸಾಗರವು ಅಂತ ಹೇಳಿಕಾರ ಸಿದ್ಧಾರೂಢರನ್ನು ಸ್ತೋತ್ರಗೈದು ಆನಂದಪಟ್ಟರು. ಸಿದ್ಧಾರೂಢ ಅನ್ನುವಂತಹ ಪವಿತ್ರವಾದಂತಹ ನಾಮ ಕಿವಿ ಮೇಲೆ ಬಿತ್ತಪ್ಪ ಅಂದ್ರೆ, ನಾಲಿಗೆ ಮೇಲೆ ಉಚ್ಚರಿಸಲ್ಪಟ್ಟಿತಪ್ಪ ಅಂದ್ರೆ, ಏನೋ ಒಂದು ತಿಳಿಯಲಾರದಂಥ ಆನಂದದ ಪ್ರವಾಹ ಹೃದಯದೊಳಗೆ ಉಕ್ಕಿ ಬಂದಂಗೆ ಆಗತೈತಿ. ಎಂತಹ ಒಂದು ತಪಸ್ಸು, ಎಂತಹ ಒಂದು ಪುಣ್ಯದ ಫಲ ಆ ಸದ್ಗುರುವಿನ ಜನನ ಅಂತ. ಗುರುಶಾಂತಪ್ಪನವರು, ದೇವಮಲ್ಲಮ್ಮ ಎಷ್ಟು ಜನ್ಮದ ಪುಣ್ಯವನ್ನು ಮಾಡಿ ಆ ಪರಮೇಶ್ವರನಿಗೆ ಜನ್ಮವನ್ನು ನೀಡಿದ್ರಂತ. 1836 ಬೀದರ್ ಜಿಲ್ಲಾ ಬಾಲ್ಕಿ ತಾಲೂಕ ಚಳಕಾಪುರದಲ್ಲಿ ಜನ್ಮವನ್ನು ತಾಳಿದಂತಹ ಪುಣ್ಯಾತ್ಮರು. ಮತ್ತೊಂದು ಶನಿವಾರ ದಿವಸ ರಾಮನವಮಿ ಬಂದಿತ್ತು. ಚಳಕಾಪುರದೊಳಗೆ ಅತ್ಯಂತ ಪುಣ್ಯವಾದಂಥ ಆಂಜನೇಯ ಕ್ಷೇತ್ರ, ಚಳಕೇಶ್ವರಿಯ ಒಂದು ಪುಣ್ಯ ಸ್ಥಾನ. ಯಾವಾಗ ಲಕ್ಷ್ಮಣನಿಗೆ ಸಂಜೀವಿನಿ ಬೂಟಿಯನ್ನು ತರಬೇಕಾಗಿತ್ತು, ಹನುಮಂತ ದೇವರು ಹಿಮಾಲಯ ಪರ್ವತವನ್ನು ಎತ್ತಿಕೊಂಡು ಹೊಂಟಿದ್ರು. ಹಿಮಾಲಯದಿಂದ ಲಂಕೆಯ ಕಡೆಗೆ ಆ ಗುಡ್ಡದೊಳಗಿದ್ದಂಥ ಒಂದು ಭಾಗ ಕಳಚಿ ಭೂಮಿ ಮೇಲೆ ಬಿತ್ತು. ಅಲ್ಲಿ ಚಳಕೇಶ್ವರಿ ಅನ್ನುವಂತಹ ತಾಯಿ ಇದ್ಲು. ಹನುಮಂತ ದೇವರಿಗೆ ಹೇಳ್ತಾಳ, ಹಿಮಾಲಯದಲ್ಲಿ ನೆಲೆಸಿದ್ದೆ, ಇಲ್ಲಿ ಬಿಸಿಲು ಕಾಡಿನಲ್ಲಿ ನನ್ನ ಚೆಲ್ಲಿ ಹೊಂಟೆಲ್ಲೋ, ನಾ ಒಬ್ಬಕ್ಕಿ ಹೆಂಗಿರೋದು ಅಂದ್ಲು. ಆಂಜನೇಯ ದೇವರು ಹೇಳ್ತಾರ, ಯವ್ವ, ನನ್ನ ಸ್ವಾಮಿ ಸೇವೆಯನ್ನು ಪೂರೈಸಿ ನಾ ನಿನ್ನ ಹತ್ರನ ಬಂದು ನೆಲೆಸ್ತೀನಿ ಅಂತ ಹೇಳಿಕಾರ ಆಂಜನೇಯ ಸ್ವಾಮಿ ಆಶೀರ್ವಾದವನ್ನು ಅಂದ್ರೆ ಮಾತನ್ನು ಕೊಟ್ಟಿದ್ದ ತಾಯಿಗೆ, ಚಳಕೇಶ್ವರಿಗೆ. ಚಳಕೇಶ್ವರಿ ನೆಲೆಸಿದ್ದಕ್ಕಾಗಿ ಚಳಕಾಪುರ ಆಗಿ ಹೋತು ಅಂತ ಹೇಳ್ತಾರೆ. ಅಲ್ಲಿ ನೆಲೆಸಿರುವಂತಹ ಆಂಜನೇಯ ಸ್ವಾಮಿ ವಿಶೇಷವಾದಂಥ ಒಂದು ದೈವಿ ಶಕ್ತಿಭರಿತವಾದಂಥ ಕ್ಷೇತ್ರ. ಅಂತಹ ಪುಣ್ಯಕ್ಷೇತ್ರದಲ್ಲಿ ರಾಮನವಮಿಯ ದಿವಸ, ಶನಿವಾರ ದಿವಸ ಜನ್ಮವನ್ನು ತಾಳಿದಂತಹ ಪರಮಾತ್ಮರನ ಸಿದ್ಧಾರೂಢ ಮಹಾಸ್ವಾಮಿಗಳು. ಬಾಲಲೀಲೆಯ ತೋರುತ್ತ ದಿವ್ಯ ತೇಜದಿಂದ ಬೆಳೆದ
ಮೂಲ ಅವಿದ್ಯೆಯೇ ಕೆಡಿಸುವಂಥ ಸದ್ಗುರುವೇ ಬೇಕು ಎಂದ ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಘನಾಮಹಿಮೆಯ ತೋರುತ್ತಲೇ ಬೆಳೆದ, ಚಿಕ್ಕ ಪಾತ್ರೆಯ ಒಡೆದು ಎಳ್ಳಿನ ರಾಶಿ ತೋರಿಸಿದ, ಅತ್ತರೆ ಆಟಕ್ಕೆ ಎಮ್ಮೆ ಅಡ್ಡಬರೇ ಸತ್ತು ಹೋಗಲೆಂದ, ಬಿಕ್ಕಿ ಬಿಕ್ಕಿ ದುಃಖಿಸುವ ತಾಯಿಗಾಗಿ ಮತ್ತೆ ಜೀವ ನೀಡಿದ, ಸತ್ತ ಎಮ್ಮೆಯ ಬದುಕಿಸಿದ ಅಂತ ಹೇಳ್ತಾರೆ. ಸಿದ್ಧಾರೂಢರ ಬಗ್ಗೆ ವಿಶೇಷವಾದ ಗುಣಗಾನವನ್ನು ಮುಮುಕ್ಷುಗಳಗೈತಾರೆ. ಕೊರಡು ಕೊನರುವುದು ಬಲು ಬರಡು ಹಯನಾಗುವುದು ಅನ್ನೋರಂಗೆ ಒಣಗಿದ ನೀರ್ಲ ಹಣ್ಣಿನ ಗಿಡವನ್ನು ಚಿಗುರಿಸಿ ಹಣ್ಣು ಬಿಡೋ ಹಂಗೆ ಮಾಡಿದಂಥ ಪುಣ್ಯಾತ್ಮರು ಬಾಲಕ ಸಿದ್ಧಾರೂಢರು. ಈ ಎಮ್ಮೆಗೆ ಮರಣವನ್ನೂ ನೀಡಿದರು, ಮತ್ತು ಹೊಳ್ಳಿ ಸತ್ತಂಥ ಎಮ್ಮೆಯನ್ನು ಜೀವಂತವನ್ನು ಮಾಡಿದಂಥ ಪೂರ್ಣಾವತಾರಿಗಳು ಬಾಲಕ ಸಿದ್ಧಾರೂಢರು. ದೇವದತ್ತನನ್ನು ಕೆರೆಯ ಮಧ್ಯದೊಳಗೆ ಒಯ್ದು ಮುಳುಗಿಸಿ ಅವನಿಗೆ ಬ್ರಹ್ಮಾನಂದವನ್ನು ಕರುಣಿಸಿದಂಥ ಬ್ರಹ್ಮಜ್ಞಾನಿ ಬಾಲಕ ಸಿದ್ಧಾರೂಢರು. ಸಣ್ಣ ಎಳ್ಳಿನ ಗಡಿಗೆ ಒಳಗಿಂದ ಎಳ್ಳಿನ ರಾಶಿಯನ್ನು ಸುರುವಿ ಊರು ಮಂದಿಗೆಲ್ಲ ಚೀಲಗಂಟಲೆ ಹಂಚಿದಂತಹ ಪವಾಡ ಪುರುಷ ಸದ್ಗುರು ಸಿದ್ಧಾರೂಢ ಬಾಲಕರು. ಅನೇಕ ಲೀಲೆಗಳನ್ನು ತೋಡಿ ಜಗದುದ್ಧಾರಕ್ಕಾಗಿ ಕೇವಲ 8 ವರ್ಷದವರಿದ್ದಾಗ ಮನೆಯನ್ನು ತ್ಯಾಗ ಮಾಡಿ ಗುರುಶೋಧನೆಯನ್ನು ಮಾಡಿ ಗುರು ಸೇವೆಯನ್ನು ಗೈದು ಗುರು ಪರೀಕ್ಷೆಯಲ್ಲಿ ಪಾಸಾಗಿ ಸಿದ್ಧಾರೂಢ ಭಾರತಿ ಎನ್ನುವಂಥ ನಾಮವನ್ನು ಧರಿಸಿ ಅನೇಕ ಪುಣ್ಯಕ್ಷೇತ್ರಗಳ ಯಾತ್ರೆಯನ್ನು ಮಾಡಿ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಯ ಪ್ರೀತಿಗೆ ಪಾತ್ರರಾಗಿ ನವಲಗುಂದ ನಾಗಲಿಂಗ ಮಹಾಸ್ವಾಮಿಗಳ ಪ್ರೀತಿಯ ಸಖನಾಗಿ ಸಂತ ಶಿಶುನಾಳ ಶಿವಯೋಗಿಗಳ ಪ್ರೀತಿಗೆ ಪಾತ್ರರಾದಂತಹ ಪುಣ್ಯಾತ್ಮರು ಸದ್ಗುರು ಸಿದ್ಧಾರೂಢಪ್ಪನವರು. ಅವರ ಲೀಲೆಯನ್ನು ಎಷ್ಟಂತ ಹೇಳುವುದು ಅಂತ. ಸಿದ್ಧಾರೂಢರು ಎಷ್ಟು ದೊಡ್ಡವರದಾರಪ್ಪ ಅಂದ್ರೆ, ಇವತ್ತಿನ ಮಠನೂ ಸಹಿತ ಶುದ್ಧವಾದ ಮನಸ್ಸಿನಿಂದ ನಾವು ಕುಂತಲ್ಲಿಂದನ ಸಿದ್ಧಾರೂಢ ಅಂಥೇಳಿ ಸ್ಮರಣೆ ಮಾಡಿ, ನಿನ್ನ ಕರುಣೆ ಇರಲಿಪ್ಪ, ನಿನ್ನ ಅನುಗ್ರಹ ಇರಲಿ ಅಂಥೇಳಿಕಾರ ಬೇಡಿಕೊಂಡ್ರೆ ಎಂತಹ ಕಷ್ಟ ಇದ್ದರೂ ಸಹಿತ ನಿಶ್ಚಿತವಾಗಿಯೂ ಪೂರ್ಣವಾಗತೈತಿ. ನನ್ನ ಜೀವನದೊಳಗೆ ಎಷ್ಟು ಕಷ್ಟಗಳು ಬಂದ್ರೂ ಸಹಿತ ಕಷ್ಟ ಬಂದಾಗ ಒಮ್ಮೆ ಸಿದ್ಧಾರೂಢ ನಿನ್ನ ಕರುಣೆ ಹೊಂದಿರಲಿಪ್ಪ, ಕಷ್ಟ ಕಳಿಯಂತ ಬಿಡೋಂಗಿಲ್ಲ, ನಿನ್ನ ಕರುಣೆ ಇರಲಿಪ್ಪ ಅಂತ ಪ್ರಾರ್ಥನೆ ಮಾಡೋದು. ಯಾವಾಗ ನಾ ಆ ಸದ್ಗುರುನಾಥನನ್ನು ಸ್ಮರಣೆ ಮಾಡಿದೆ, ಗುಡ್ಡದಂಥ ಕಷ್ಟ ಅಡಿಕೆ ಬೆಟ್ಟದಂಗೆ ಆಗಿ ಹೋದಂಥ ಅನುಭವ ಸ್ವತಃ ನನಗೆ ಅದಾವ. ಅದಕ್ಕಾಗಿ ತಾವೆಲ್ಲರೂ ಪುಣ್ಯಾತ್ಮರು ತಮ್ಮಲ್ಲಿ ಕೈ ಮುಗಿದು ಬೇಡ್ತೀನಿ ಏನಂದ್ರೆ, ಸಿದ್ಧಾರೂಢರ ಸ್ಮರಣೆಯನ್ನು ನಿತ್ಯವೂ ಮಾಡಿರಿ. ಸಿದ್ಧಾರೂಢ ಸಿದ್ಧಾರೂಢ ಅಂಥೇಳಿಕರ ಸ್ಮರಣೆ ಮಾಡುವ ರೂಢಿಯನ್ನು ಇಟ್ಕೊಳ್ರಿ. ಬೆಂಕಿ ಮೇಲೆ ತಿಳಿದು ಕಾಲಿಟ್ರೂ ಸಹಿತ ಅದು ಸುಡ್ತೈತಿ, ಬೆಂಕಿ ಮೇಲೆ ತಿಳಿಲಾರ್ದ ಕಾಲಿಟ್ಟರು ಸಹಿತ ಅದು ಸುಡ್ತೈತಿ. ಹಂಗೆ ಸಿದ್ಧಾರೂಢರ ನಾಮಸ್ಮರಣೆಯನ್ನು ನಾವು ಹ್ಯಾಂಗೆ ಮಾಡಿದರೂ ಸಹಿತ ನಮ್ಮ ಪಾಪ ಸುಟ್ಟು ಹೋಗೋದು ಮಾತ್ರ ನಿಶ್ಚಿತ. ಪಾಪ ಸುಟ್ಟು ಹೊಟ್ಟಪ್ಪ ಅಂದ್ರೆ ಕಷ್ಟ ಉಳಿದಿಲ್ಲ. ಇಷ್ಟ ಕಷ್ಟಕ್ಕೆ ಕಾರಣ ಏನಪ್ಪ ಅಂದ್ರೆ ನಾವು ಮಾಡಿದಂಥ ಪಾಪ ಕರ್ಮಗಳು, ಪ್ರಾರಬ್ಧ ನಮ್ಮನ್ನು ಬೆನ್ನು ಹತ್ತೈತಿ. ಆ ಸದ್ಗುರುವಿನ ಒಂದು ಕೃಪಾ ಸಂಪಾದಿಸ್ಕೊಂಡಿವಪ್ಪ ಅಂದ್ರೆ, ಅವನ ಕರುಣಾದೃಷ್ಟಿ ನಮ್ಮ ಮೇಲೆ ಬಿತ್ತಪ್ಪ ಅಂದ್ರೆ ಜನ್ಮ ಜನ್ಮಾಂತರದ ಪಾಪಗಳನ್ನು ಶಿಶಿ ಹೋಗಿ ನಾವು ಸುಖಿಗಳಾಗ್ತೀವಿ. ಸುಖ ಅಂದರೆ ಕೇವಲ ಸಂಪತ್ತಾಗಲಿ, ಕೇವಲ ಅಧಿಕಾರ ಆಗಲಿ, ಕೇವಲ ಆರೋಗ್ಯ ಆಗಲಿ, ಇದೇ ಸುಖ ಅಂತ ತಿಳಿಬಾರ್ದು. ಇವತ್ತು ಒಂದು ಹೊತ್ತು ಊಟ ಇಲ್ಲಪ್ಪ ಅಂದ್ರೂ ಸಹಿತ ನಿಶ್ಚಿಂತೆಯಿಂದ ಇದ್ದ ಅಂದ್ರೆ ಅದು ನಿಜವಾದ ಸುಖ.
ಇವತ್ತು ಲೆಕ್ಕಕ್ಕೆ ಬಾರಲಾರ್ದಷ್ಟು ಅಗಣಿತವಾದ ಸಂಪತ್ತು ನಮ್ಮ ಹಂತಕ್ಕಿದ್ರೂ ಸಹಿತ ಜೀವನದಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ ಅಂದ್ರೆ ಅದೆಂಥ ಸುಖ. ಹಂಗಂದ್ರೆ ಇದ್ದಿದ್ರೊಳಗನ ಆನಂದವನ್ನು ಪಟ್ಟು ಹೆಂಗೆ ಸುಖದಿಂದ ಇರಬೇಕನ್ನುವಂತಹ ಒಂದು ಮಾರ್ಗವನ್ನು ತಿಳಿಸುವಂತಹ ಸಿದ್ಧಾರೂಢಪ್ಪ ನಮಗೆ ಸಿಕ್ಕಾನ. ಅದಕ್ಕಾಗಿ ಅಂತಹ ಸಿದ್ಧಾರೂಢ ಸದ್ಗುರುಗಳನ್ನು ನಿತ್ಯವೂ ಸಹಿತ ನಾವು ಸ್ಮರಣೆ ಮಾಡ್ಕೋತ ಇರೋಣ ಅಂಥೇಳಿ ತಮ್ಮೆಲ್ಲರಲ್ಲಿಯೂ ವಿಶೇಷವಾದ ಪ್ರಾರ್ಥನೆ. ಸಿದ್ಧಾರೂಢ ಸದ್ಗುರುಗಳ ಕರಕಮಲ ಸಂಜಾತರು, ಅವರ ಪಟ್ಟದ ಶಿಷ್ಯರು ಸದ್ಗುರು ಪರಮ ಪೂಜ್ಯ ಮೌನಯೋಗಿ ಗುರುನಾಥಾರೂಢ ಮಹಾಸ್ವಾಮಿಗಳು. ಗುರುನಾಥಾರೂಢ ಮಹಾಸ್ವಾಮಿಗಳಂದ್ರೆ ಸಾಮಾನ್ಯರಲ್ಲ. ಸದ್ಗುರು ಸಿದ್ಧಾರೂಢರ ಮಾನಸ ಪುತ್ರರವರು. ಸಿದ್ಧಾರೂಢರ ಸಂಪೂರ್ಣವಾದಂತಹ ಕರುಣೆಯನ್ನು ಜನ್ಮಾಂತರಗಳಿಂದ ಕಟ್ಟಿಕೊಂಡು ಬಂದಂತಹ ಒಂದು ಪುಣ್ಯ ಆತ್ಮ ಸದ್ಗುರು ಗುರುನಾಥಾರೂಢರು. ಸಿದ್ಧಾರೂಢರು ಗುರುನಾಥಾರೂಢರಿಗೆ ಆಶೀರ್ವಾದ ಮಾಡಿದ್ದಾರೆ. ಏನಂದ್ರೆ, ನನ್ನನ್ನು ನೋಡಿ, ನನ್ನನ್ನು ಮುಟ್ಟಿ, ನನ್ನ ಕೈಯಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿ, ನನ್ನ ಉಪದೇಶಾಮೃತವನ್ನು ಕೇಳಿದರೆ ಏನು ಪುಣ್ಯ ಸಿಗತೈತೋ ಆ ಪುಣ್ಯ ಕೇವಲ ನಿನ್ನ ದೃಷ್ಟಿ ಮಾತ್ರದಿಂದ ಸಿಗಲಿ ಅಂತ ಹೇಳ್ಕಾರ ಸಿದ್ಧಾರೂಢರು ಸ್ವತಃ ಗುರುನಾಥಾರೂಢರಿಗೆ ತುಂಬ ಹೃದಯದಿಂದ ಆಶೀರ್ವಾದವನ್ನು ಮಾಡಿದ್ದಾರೆ. ಇವತ್ತು ಹುಬ್ಬಳ್ಳಿಗೆ ಹೋದಿವಪ್ಪ ಅಂದರೆ ಎದುರಿಗೆ ಗುರುನಾಥಾರೂಢರು ಕಾಂತಾರೆ. ಬಲಭಾಗಕ್ಕೆ ಕೈಲಾಸ ಮಂಟಪ, ಎಡಭಾಗಕ್ಕೆ ಸದ್ಗುರು ಸಿದ್ಧಾರೂಢಪ್ಪನ ಸಮಾಧಿ ಮಂದಿರ, ಮಧ್ಯದೊಳಗೆ ಗುರುನಾಥಾರೂಢರು ಎಷ್ಟೊಂದು ಆನಂದಭರಿತರಾಗಿ ಕುಂತಾರ. ಅಂದಮೇಲೆ ಎಂತಹ ಪುಣ್ಯಾತ್ಮರಿರಬಹುದು ನಮ್ಮಪ್ಪ ಗುರುನಾಥಾರೂಢರಂತ. ಹುಬ್ಬಳ್ಳಿಯ ಮಠಕ್ಕೆ ಹೋಗಿ ಇವತ್ತು ನೋಡಿದಪ್ಪ ಅಂದ್ರೆ ಭೂ ಕೈಲಾಸ, ಸ್ವರ್ಗನ ಭೂಲೋಕಕ್ಕೆ ಇಳಿದು ಆ ಕ್ಷೇತ್ರದಲ್ಲಿ ನಿಂತೈತೇನೋ ಅನ್ಬೇಕು. ಸಿದ್ಧಾರೂಢರ ಭಕ್ತರಾಗಲಿ, ಸಿದ್ಧಾರೂಢ ಮಠದ ಟ್ರಸ್ಟ್ ಕಮಿಟಿಯ ಪುಣ್ಯಾತ್ಮರಾಗಲಿ, ಸಿದ್ಧಾರೂಢ ಸ್ವರೂಪರಾದಂತಹ ನ್ಯಾಯಾಧೀಶರಾಗಲಿ, ಎಷ್ಟೊಂದು ಅಭಿವೃದ್ಧಿಯನ್ನು, ಎಷ್ಟೊಂದು ಕಳೆಯನ್ನು ಅಲ್ಲಿ ಹೊಮ್ಮಿಸ್ಲಿಕ್ಕೆ ಪ್ರಯತ್ನ ಪಟ್ಟಾರು. ಪ್ರತಿಯೊಬ್ಬರೂ ಸಹಿತ ಸಿದ್ಧಾರೂಢರ ಸ್ವರೂಪರು ಅನ್ನುವಂಥ ಭಾವ ನಮಗೆ ಮೂಡಬೇಕಷ್ಟ. ಸಿದ್ಧಾರೂಢರು ಮತ್ತು ಗುರುನಾಥಾರೂಢರಿಗೆ ಜನ್ಮಾಂತರದ ಅನುಬಂಧ ನಮಗೆಲ್ಲ ಗೊತ್ತಿದ್ದಂಥ ಮಾತು. ಏನಾಗಿತ್ತಂತಂದ್ರೆ, ಉಜ್ಜನ್ನವರ ಸಿದ್ದಪ್ಪನ ಹೆಂಡತಿ ಪಾರ್ವತ್ಯವ್ವ ಕೊಟ್ಟೂರ್ದಕ್ಕಿಕ್ಕಿ ಭಾಳ ಶಾಂತ ಸ್ವಭಾವದವಳು. ಹೆಚ್ಚು ಮಾತಾಡೋಕ್ಕೆಲ್ಲ, ಯಾವಾಗೂ ನಗುಮುಖ ಮತ್ತು ಶಾಂತ ಸ್ವಭಾವ ಯಾವಾಗಲೂ ಆಕಿದೆ. ಆಕಿ ಎಂದ ಉಜ್ಜನ್ನವರ ಸಿದ್ದಪ್ಪನನ್ನು ಮದುವೆಯಾಗಿ ಬಂದಲು, ಅವತ್ತಿನಿಂದ ಸಿದ್ಧಾರೂಢರ ಪರಮ ಭಕ್ತಳಾಗಿ ಬಿಟ್ಟಿದ್ಲಕ್ಕಿ. ಮುಂದೆ ಆ ಪಾರ್ವತ್ಯವ್ವ ಗರ್ಭವತಿ ಆದಳು. ಲಕ್ಷ್ಮವ್ವ, ಸಿದ್ದಪ್ಪ ಮತ್ತು ಪಾರ್ವತ್ಯವ್ವ ಮೂರು ಮಂದಿ ಸಿದ್ಧಾರೂಢರ ಹಂತಕ್ಕೆ ಬಂದರು. ಸಿದ್ಧಾರೂಢರಂತೂ ನಿತ್ಯವೂ ಸಹಿತ ಅವರ ಮನೆಗೆ ಹೋಗ್ತಿದ್ದರು. ಮಠದಾಗ ಕುಂತಾಗ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿದ್ಲು ಪಾರ್ವತ್ಯವ್ವ. ಲಕ್ಷ್ಮಮ್ಮ ಹೇಳಿದ್ಲು, ಯಪ್ಪ ಪಾರ್ವತ್ಯವ್ವ ಹೊಟ್ಟಿಲಿ ಇದಾಳ್ರಿ ಅಂತ ಅನ್ಗುಡ್ದ
ಸಿದ್ಧಾರೂಢರು ಒಂದು ಕ್ಷಣ ತಮ್ಮ ಕೃಪಾದೃಷ್ಟಿಯಿಂದ ಆ ಪಾರ್ವತ್ಯವನ್ನು ನೋಡಿದರು. ಒಂದು ಮಾತು ಅಂತಿದ್ರಂತೆ, ನಾನು ನೋಡೋ ಆಸೆ ನಿನಗೆ ಭಾಳ ಆಗೈತೇನ? ನಾನು ನೋಡೋ ಆಸೆ ನಿನಗೆ ಭಾಳ ಆಗೈತೇನ? ಆಯ್ತು ಬಿಡು, ನನಗೂ ನಿನ್ನನ್ನು ನೋಡಬೇಕನ್ನುವ ಆಸೆ ಭಾಳ ಆಗಿತ್ತು. ಇವತ್ತು ಎಲ್ಲರಿಗಿಂತಲೂ ಸಂತೋಷವಾದ ವಾತಾವರಣ ನನಗೆ ನಿರ್ಮಾಣ ಆಯಿತು ಅಂತ ಸಿದ್ಧಾರೂಢರು ತಮ್ಮಟ್ಟಕ್ಕೆ ತಾವ ಮಾತಾಡ್ತಿದ್ರು. ನಾನು ನೋಡೋ ಆಸೆ ಭಾಳ ಆತನ, ನನ್ನ ನೋಡೋ ಆಸೆ ಭಾಳ ಆತನ ಅಂತಿದ್ರಂಥವ್ರು. ಅಲ್ಲಿ ಕುಳಿತಂತಹ ಭಕ್ತರಿಗಾಗಲಿ, ಲಕ್ಷ್ಮವ್ಗಾಗಲಿ, ಉಜ್ಜನ್ನವರು ಸಿದ್ದಪ್ಪಗಾಗಲಿ, ಪಾರ್ವತ್ಯವ್ಗೆ ಕೂಡ ಏನು ಅನ್ನಕತ್ತಾರಪ್ಪ ಅವರು ತಿಳಿವಲ್ತು. ಆವಾಗ ಲಕ್ಷ್ಮವ್ವ ಕೇಳ್ತಾಳೆ, ಯಪ್ಪ ನನ್ನ ನೋಡೋ ಆಸೆ ಭಾಳ ಆಗೈತನಂತ ಯಾರನ್ನ ಕೇಳಾಕತ್ತಿ ಅಂತ ಅಂದ್ಲಕ್ಕಿ. ಯವ್ವ, ನಿನ್ನ ಸ್ವಸಿ ಹೊಟ್ಟೆ ಒಳಗೆ ಕುಂತಾನಲ್ಲ ಅವನಿಗೆ ಕೇಳಾಕತ್ತೀನಿ ಅಂದ್ರೆ ಅವ್ರು ನೋಡ್ರಿ ಎಷ್ಟೊಂದು ಅಂತಃಕರುಣ, ಎಂಥ ಒಂದು ತಪಶಕ್ತಿ ಅಂತ. ಪಾರ್ವತ್ಯವ್ವ ಅಂದ್ಲು, ಯಪ್ಪ ಕುಂತಾವ ಅವ ಅಂಥೇಳಿ ನಿನಗೆ ಹೆಂಗೆ ಗೊತ್ತಾತು ಅಂತ ಕೇಳಿದ್ಲು. ಆವಾಗ ಸಿದ್ಧಾರೂಢರು ಹೇಳಿದರು, ನನಗಾಗಿ ಅವ ಬರಾಕತ್ತಾನ, ಅವನಿಗಾಗಿ ನಾ ಬಂದಿನವ ಅಂದಮೇಲೆ ನನಗೆ ಗೊತ್ತಾಗಲಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಗೊತ್ತಾಗಬೇಕು? ಸಿದ್ದಪ್ಪ, ನಿನಗೆ ಹುಟ್ಟೋ ಮಗ ಭಾಳ ಚಂದ ಇರ್ತಾನೆ ನೋಡಪ್ಪ, ಮತ್ತು ಭಾಳ ತುಂಟನೂ ಇರ್ತಾನೆ. ಯಪ್ಪ ನಿಮಗೆ ಹೆಂಗೆ ತಿಳಿತ್ರಿ ಅಂತಂದ. ಮತ್ತಂತಾನ ಸಿದ್ದಪ್ಪ, ನೀವು ಮಹಾತ್ಮರದೇರಿ, ನಿಮಗೆ ಹೆಂಗೆ ತಿಳಿತೈತೆ ನಮಗೆ ಗೊತ್ತಾಗೋದು ಸದ್ಗುರುನಾಥ, ನಿನ್ನ ಆಶೀರ್ವಾದ ಮಾತ್ರ ಸದಾಕಾಲ ಇರಲಿ ಅಂಥೇಳಿ ಉಜ್ಜನ್ನವರು ಸಿದ್ದಪ್ಪ ಮತ್ತೊಮ್ಮೆ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿದ. ಆವಾಗ ಸಿದ್ಧಾರೂಢರು ಹೇಳ್ತಾರೆ, ನನ್ನ ಆಶೀರ್ವಾದ ನಿಮ್ಮ ಮೇಲೆ ಇದ್ದಿದ್ದಕ್ಕನ ನನಗೆ ಬೇಕಾಗಿರುವಂಥ ಪುಣ್ಯ ವಸ್ತು ನಿಮ್ಮಿಂದ ನನಗೆ ದೊರೆಯಕತ್ತೈತಿಪ್ಪ ಅಂಥೇಳಿ ಸಿದ್ಧಾರೂಢರು ಆ ತಾಯಿ ಗರ್ಭವತಿ ಆದ್ಲಂತ ಗೊತ್ತಾಗಿದ್ದ ದಿವಸನ ಗುರುನಾಥಾರೂಢರನ್ನ ಈಕೆಯ ಹೊಟ್ಟೆ ಒಳಗೆ ಹುಟ್ಟಿ ಬರ್ತಾರಂತ ಹೇಳಿಕಾರ ಭವಿಷ್ಯವನ್ನು ನುಡಿದಂತಹ ಪುಣ್ಯಾತ್ಮರು. ಜನ್ಮ ಜನ್ಮಾಂತರದ ಅನುಬಂಧ. ಗಂಧರ್ವನಿಗಾಗಿ ಪರಮೇಶ್ವರ ಭೂಮಿಗಿಳಿದ. ನಂದಿಯ ಶಾಪದಿಂದ ಗಂಧರ್ವ ಹುಲಿಯಾದ. ಹುಲಿಯ ಜೊತೆ ಸಂಘವನ್ನು ಮಾಡಿ ಹುಲಿಗೆ ಸಂಸ್ಕಾರವನ್ನು ನೀಡಿದರು ಸಿದ್ಧಾರೂಢರು. ಒಬ್ಬ ಬ್ಯಾಟಿಗಾರ ಗುಂಡು ಹೊಡೆದ. ಗುಂಡು ತಾಗಿದಂಥ ಹುಲಿ ಸಿದ್ಧಾರೂಢರ ಪಾದದ ಮೇಲೆ ಬಂದು ಪಾದವನ್ನ ಮೇಲೆ ತಲೆಯನ್ನಿಟ್ಟು ಪ್ರಾಣವನ್ನು ಬಿಟ್ಟಿತು. ನೋಡಪ್ಪ ಹುಲಿರಾಯ, ನಿನಗಾಗಿ ನಾ ಭೂಮಿಗೆ ಬಂದನಿ, ನಿನ್ನ ಈ ಜನ್ಮಕ್ಕೆ ಮೋಕ್ಷವನ್ನು ಕೊಟ್ಟೆನಿ, ಮರು ಜನ್ಮಕ್ಕೆ ನನ್ನ ಪರಮ ಶಿಷ್ಯನಾಗಿ ಬಾ ಅಂತ ಹೇಳಿಕಾರ ಆಶೀರ್ವಾದವನ್ನು ಮಾಡಿದರು ಸಿದ್ಧಾರೂಢರು. ಅದೇ ಒಂದು ಆಶೀರ್ವಾದದ ಫಲ ಉಜ್ಜನ್ನವರು ಸಿದ್ದಪ್ಪ ಪಾರ್ವತ್ಯವ್ವನ ಪುಣ್ಯ ಗರ್ಭದೊಳಗೆ 1909 ಇಸ್ವಿಯೊಳಗೆ ಹುಟ್ಟಿದಂತಹ ಅವತಾರಿ ಪುರುಷ ಮೌನಯೋಗಿ ಗುರುನಾಥಾರೂಢಪ್ಪನವರು. ಗುರುನಾಥಾರೊಳಗಿದ್ದಂತಹ ತಾಳ್ಮೆ, ಗುರುನಾಥಾರೊಳಗಿದ್ದಂತಹ ಶಾಂತಿ, ಗುರುನಾಥಾರೂಢ ಒಂದು ಕಣ್ಣಿನೊಳಗಿರುವಂಥ ತೇಜಸ್ಸು ಯಾರಿಗೂ ಸಹಿತ ಹೋಲಿಸಿ ಮಾತಾಡೋಕ್ಕೆ ಬರದಂಥದ್ದಂತ ನೋಡ್ರಿ. ಎಂಥ ಒಂದು ತಪಸ್ಸಿನ ಫಲ ಆ ಗುರುನಾಥಾರೂಢ ಮಹಾಸ್ವಾಮಿಗಳಂತ. ಸಣ್ಣವರಿದ್ದಾಗ ಎಷ್ಟೋ ಸಾವಿರ ಸತ್ತಂಥ ಮೀನುಗಳಿಗೆ ಜೀವವನ್ನು ನೀಡಿದಂಥ ಪುಣ್ಯಾತ್ಮರು ಗುರುನಾಥಾರೂಢರು. ಚಕ್ಕ ಆಡುವಾಗ ಒಂದು ಆಕಳು ಓಡಾಡತೈತಿ ಅಡ್ಡ ಅಂತ ಹೇಳಿಕಾರ ಬರೀ ಒಂದು ತೊಗರಿ ಕಟ್ಕಿಲೆ ಬಡಿದು ಅದನ್ನು ಕೊಂದರು ಗುರುನಾಥಾರೂಢರು ಸಣ್ಣವರಿದ್ದಾಗ.
ಲಕ್ಷ್ಮವ್ವ ಹೋಗಿ ಸಿದ್ಧಾರೂಢರಿಗೆ ಹೇಳ್ತಾಳ, ಯಪ್ಪ ನಿನ್ನ ಮಗ ನಂದು ಎಂಥ ಚಲೋ ಆಕಳೆ ತಕ್ಕೊಂದನಂತ ಹೇಳಿಕರ. ಯವ್ವ ಆಮ್ಯಾಕೆ ಕೊಲ್ತಾನೆ ಬೇ ಮಲ್ಕೊಂಡೈತೆ ಅಂದ್ರೆ ಸಿದ್ಧಾರೂಢರು. ಆಕೆ ಹೊಳ್ಳಿ ಮನೆಗೆ ಬರ್ತಿದ್ಲು. ಅಲ್ಲೇ ಸತ್ತು ಬಿದ್ದಂಥ ಆಕಳವನ್ನು ನೋಡಿದಂಥ ಬಾಲಕ ಗುರುನಾಥಾರೂಢರು, ಅಪ್ಪ ನೀ ಸತ್ತಿಲ್ಲ ಅಂಥೇಳಿ ಕಳಿಸಿದಾನ, ಮಲ್ಕೊಂಡೆ ಅಂತ ಹೇಳಿದಾನ, ಏಳು ಅಂತ ಹೇಳಿಕರ. ಸತ್ತ ಆಕಳದ ಮೇಲೆ ಬಾಲಕ ಗುರುನಾಥಾರೂಢರು ಕೈಯಾಡಿಸಿದ್ರೆ ಚಟ್ನ ಎದ್ದು ನಿಂತಿತ್ತು ಆಕಳ. ಎಂಥ ಒಂದು ಮಹಿಮೆ ಆ ಸದ್ಗುರು ಗುರುನಾಥಾರೂಢರದಂತ. ಕೇವಲ ಸಿದ್ಧಾರೂಢರ ಒಂದು ಆಶೀರ್ವಾದವನ್ನು ಪಡೆದು 33 ವರ್ಷ ಅಖಂಡವಾದಂಥ ಮೌನ ತಪಸ್ಸನ್ನಾಚರಿಸಿ ಅಖಂಡವಾಗಿ 33 ವರ್ಷ ತುರ್ಯಾತೀತ ಅವಸ್ಥೆಯನ್ನು ಅನುಭವಿಸಿದಂಥ ನಿಜವಾದ ಪರಮಾತ್ಮ ಸದ್ಗುರು ಗುರುನಾಥಾರೂಢರು. ಇಂತಹ ಮಹಾತ್ಮರ ಸ್ಮರಣೆಯನ್ನು ಮಾಡೋದಂದ್ರೆ ಜನ್ಮ ಜನ್ಮಾಂತರದ ಪುಣ್ಯ ರೀ. ಕಷ್ಟ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರಿಗೂ ಕಷ್ಟ ಬರ್ತಾವೆ. ಕಷ್ಟ ಬಂದ್ರೂ ಸಹಿತ ಯಾರು ಇಂತಹ ಮಹಾತ್ಮರ ಚಿಂತನೆಯನ್ನು ಮಾಡ್ತಾರೆ ಅವ್ರ ಮೇಲೆ ಯಾವಾಗೂ ಆ ಸದ್ಗುರುಗಳ ಕೃಪಾದೃಷ್ಟಿ ಇರ್ತೈತಿ. ನಿಮಗೆ ಯಾವ ಗುರುಗಳು ಇಷ್ಟ ಅದಾರ, ನಿಮಗೆ ಯಾವ ದೇವರು ಇಷ್ಟ ಐತಿ, ಆ ಗುರುಗಳು ಹೇಳಿದ ಮಾರ್ಗದೊಳಗೆ ನಡೀರಿ, ಆ ದೇವರ ಒಂದು ಚಿಂತನೆಯನ್ನು ಮಾಡಿರಿ. ಇರೋದು ಒಂದು ಶಕ್ತಿ ಐತಿ, ಅದನ್ನು ನಾವು ಅನೇಕ ರೂಪದೊಳಗೆ ಗುರುತಿಸಿಕ್ಯಾರ ಅದನ್ನು ಆರಾಧನೆ ಮಾಡಕತ್ತೇವಷ್ಟೆ. ನಾವು ಸಿದ್ಧಾರೂಢ ಅನ್ನಬಹುದು, ಗುರುನಾಥಾರೂಢ ಅನ್ನಬಹುದು, ಮಡಿವಾಳೇಶ್ವರ ಅನ್ನಬಹುದು, ನಾಗಲಿಂಗೇಶ್ವರ ಅನ್ನಬಹುದು, ಚಿದಂಬರ ಅನ್ನಬಹುದು, ಬಸವೇಶ್ವರ ಅನ್ನಬಹುದು. ನಮಗೆ ಯಾವ ರೂಪದೊಳಗೆ ಬೇಕೋ ಆ ರೂಪದೊಳಗೆ ಆರಾಧನೆ ಮಾಡಕತ್ತೀವಿ. ಇರೋದು ಮಾತ್ರ ಒಂದೇ ಒಂದು ಶಕ್ತಿ ಅದು. ಅದಕ್ಕೆ ಯಾರಲ್ಲಿಯೂ ಭೇದ ಭಾವ ಮಾಡಬೇಡ್ರಿ. ನಿಮ್ಮ ಕೈಲಿ ಆದಷ್ಟು ದಾನ ಧರ್ಮಾದಿಗಳನ್ನು ಮಾಡಿರಿ. ಮತ್ತೊಂದಂದ್ರೆ ನಾ ತಮಗೆ ಹೇಳಿದ್ದೆ, ಸಿದ್ಧಾರೂಢನಪ್ಪನ ಮಠದೊಳಗೆ ಅಲ್ಲೆಲ್ಲೇ ಒಂದಿಟ್ಟು ಏನು ಸುಗರಾಕತ್ತೈತಿ ಮಳಿಗೆ, ಅದನ್ನೊಂದಷ್ಟು ರಿಪೇರಿ ಮಾಡಿಸ್ಬೇಕ್ರಪ್ಪ ಅಂತ ಹೇಳಿಕರ. ನಾ ಟ್ರಸ್ಟ್ ಕಮಿಟಿಯ ಚೇರ್ಮನರಪ್ಪ ಅದಕ್ಕೆ ಅನಂತ ನಮನಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ನನಗೆ ಫೋನ್ ಮುಖಾಂತರ ಹೇಳಿದ್ರು ಅವರು, ಎಲ್ಲವನ್ನು ಸರಿ ಮಾಡಿಸೋಣ ಸಿದ್ಧಾರೂಢರ ಆಶೀರ್ವಾದದಿಂದ, ಇನ್ನೂ ಏನು ಬೇಕಂತ. ಎಷ್ಟೋ ಜನ ಪುಣ್ಯಾತ್ಮರು ಆ ಸೇವೆಗಾಗಿ ಮುಂದೆ ಬಂದು ನಿಲ್ಲಕ್ಕೆ ತಯಾರಾಗಿದ್ದಾರೆ. ಅಂದಮೇಲೆ ಸಿದ್ಧಾರೂಢಜ್ಜನ ಒಂದು ಕೃಪಾ, ಗುರುನಾಥಾರೂಢಜ್ಜನ ಒಂದು ಕೃಪಾ ಎಷ್ಟು ದೊಡ್ಡದಿರಬಹುದು. ಅವರು ಇವತ್ತಿನ ಮಠನೂ ಸಹಿತ ನಾವು ಹೇಳಿದ ಮಾತು ಕೇಳ್ತಾರೆ, ನಾವು ಬೇಡಿದ್ದನ್ನು ನಮಗೆ ಅನುಗ್ರಹಿಸ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಮತ್ತೊಂದಿಲ್ಲ. ಅದಕ್ಕೆ ಸಿದ್ಧಾರೂಢಪ್ಪನ, ಗುರುನಾಥಾರೂಢಪ್ಪನ ಸ್ಮರಣೆ ಮಾಡ್ಕೋತ ಇರೋನು. ನಮ್ಮ ಕೈಲಿ ಅನುಕೂಲ ಆಕ್ಕಿತ್ತಪ್ಪ ಅಂದರೆ ಅಜ್ಜನ ಮಠದೊಳಗೆ ಟ್ರಸ್ಟ್ ಕಮಿಟಿಗೆ ಹೋಗಿ ನಮ್ಮ ಕೈಲಿ ಆದಷ್ಟು ಕಾಣಿಕೆಯನ್ನು ಸಲ್ಲಿಸಿ ಬಡಬಗ್ಗರಿಗೆ, ಅನಾಥರಿಗೆ ಸ್ವಲ್ಪ ಸಹಾಯ ಮಾಡಿದ್ವಿಪ್ಪ ಅಂದ್ರೆ ನಮ್ಮ ಜನ್ಮನ ಸಾರ್ಥಕ ಆಗ್ತೈತಿ. 100 ಪಾಪ ಮಾಡಿದರೂ ಸಹಿತ ಒಂದು ಪುಣ್ಯ ಅದನ್ನು ಎತ್ತಿ ಹಿಡಿತೈತಿ. ಅಂತಹ ಪವಿತ್ರವಾದಂಥ ಈ ಕಲಿಯುಗದೊಳಗೆ ಒಂದೇ ಪುಣ್ಯದ ಕೆಲಸ ಸಹಿತ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳೆದು ನಮ್ಮನ್ನು ಉದ್ಧಾರ ಮಾಡ್ತೈತೆ. ಅದಕ್ಕೆ ನಿಜಗುಣ ಶಿವಯೋಗಿಗಳು ಹೇಳಿದಂಗೆ ದುರಿತ ಕರ್ಮವನ್ನಲ್ಲದಿರು ಪುಣ್ಯವನ್ನೇ ಮಾಡು ಅಂತ ಹೇಳಿದಂಗೆ ಆದಷ್ಟು ನಮ್ಮ ಕೈಲಿ ಪುಣ್ಯ ಕಾರ್ಯವನ್ನು ಮಾಡ್ಕೋತ ಹೋಗುನು ಅಂಥೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.